ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತು ಲಕ್ಷ್ಮಿಗೆ ಯಾವ ರೀತಿ ಸ್ಯಾರಿ ಉಡಿಸೋದು ಅಂತ ನೋಡ್ಕೊಂಬರೋಣ. ಇದು ಸಿಂಗಲ್ ಬಿಂದಿಗೆಯಲ್ಲಿ 2 ಸ್ಟೆಪ್ ನೆರಿಗೆ ಬರುತ್ತಲ್ಲ, ಅದು ಯಾವ ರೀತಿ ಅಂತ ನೋಡ್ಕೊಂಬರೋಣ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಬನ್ನಿ ಈಗ ಸೀರೆ ಉಡಿಸೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಸೀರೆನೆಲ್ಲ ಒಂದು ಸರ್ತಿ ಐರನ್ ಮಾಡ್ಕೊಂಡಿದ್ದೆ. ಈ ಥರ ಉಡಿಸೋದಕ್ಕೂ ಮುಂಚೆ ಒಂದು ಸರ್ತಿ ಐರನ್ ಮಾಡಿಕೊಂಡ್ರೆ ನೀಟಾಗಿ ನೆರಿಗೆಗಳೆಲ್ಲ ಬರುತ್ತೆ. ಇಲ್ಲಿ ಸೀರೆನೂ ಕೂಡ ನೀಟಾಗಿ ಹಾಸ್ಕೊಂಡು ಆಮೇಲೆ ಈ ರೀತಿ ನೆರಿಗೆ ಮಾಡ್ಕೊತ ಬರಬೇಕು. ನಾನು ಸ್ಟಾರ್ಟಿಂಗಿಂದನೇ ನೆರಿಗೆ ಮಾಡ್ಕೊಳ್ತಿದ್ದೀನಿ, ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ. ಈ ರೀತಿ ನಮಗೆ ಎಷ್ಟು ಸೈಜ್ ಬೇಕು ಅಂತ ನೋಡಿಕೊಂಡು ಅಷ್ಟು ಮಾಡ್ಕೊತಾ ಹೋಗಬೇಕು. ನಾನು ಇಲ್ಲೊಂದು ಸ್ವಲ್ಪ ಚಿಕ್ಕದಾಗೆ ತೊಗೊಂಡಿದ್ದೀನಿ, ಯಾಕೆಂದರೆ ನೆರಿಗೆಗಳು ಜಾಸ್ತಿ ಬರುತ್ತೆ ಅಂತ ಸ್ವಲ್ಪ ಚಿಕ್ಕದಾಗಿಯೇ ತೊಗೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು ಆ ಸೈಜಲ್ಲೇ ನೆರಿಗೆ ಮಾಡ್ಕೊಳ್ಳಿ. ಅದೇ ರೀತಿ ನೆರಿಗೆ ಎಷ್ಟು ಹಿಡ್ಕೊಳ್ಳೋಕ್ಕಾಗುತ್ತೋ ಅಷ್ಟನ್ನು ಆಗೋವರೆಗೂ ಇಟ್ಕೊಂಡು ಮಧ್ಯೆ ಒಂದೊಂದು ಕ್ಲಿಪ್ ಹಾಕ್ಕೊತ ಬನ್ನಿ. ಮೇಲೆ ಕೆಳಗಡೆ ಮಧ್ಯ 3 ಕಡೆ ಕ್ಲಿಪ್ ಹಾಕ್ಕೊಂಡ್ರೆ ನೆರಿಗೆ ಆ ಕಡೆ ಈ ಕಡೆ ಕದಲಲ್ಲ. ಅದೇ ರೀತಿ ಲಾಸ್ಟಲ್ಲಿ ಎಲ್ಲ ನೆರಿಗೆಗಳನ್ನ ಕ್ಲೀನಾಗಿ ಜೋಡಿಸ್ಕೊಂಡು ಆಮೇಲೆ ಕ್ಲಿಪ್ಸ್ನೆಲ್ಲ ತೆಗೆದುಬಿಟ್ಟು ಟೈಟಾಗಿರೋ ಕ್ಲಿಪ್ನ ಮೇಲ್ಗಡೆ ಹಾಕಬೇಕು. ಸ್ವಲ್ಪ ಬಿಗಿಯಾಗಿರೋ ಕ್ಲಿಪ್ ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ನೆರಿಗೆ ಆ ಕಡೆ ಈ ಕಡೆ ಜರುಗಲ್ಲ. ಅದನ್ನ ಸ್ವಲ್ಪ ಟೈಟಾಗಿರೋಂಥ ಕ್ಲಿಪ್ ತೊಗೊಳ್ಳಿ. ನೋಡಿ, ಈ ರೀತಿ ಎಲ್ಲನೂ ಜೋಡಿಸ್ಕೊಂಡಾದಮೇಲೆ ಟೈಟಾಗಿ ಒಂದು ಕ್ಲಿಪ್ ಹಾಕ್ಕೊಂಡು ಅದೇ ರೀತಿ ಮಧ್ಯನೂ ಕೂಡ ಒಂದು ಕ್ಲಿಪ್ ಹಾಕ್ಕೋಬೇಕು. ಹಾಗೆ ಲಾಸ್ಟಲ್ಲೂ ಕೂಡ ಒಂದು ಕ್ಲಿಪ್ ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೋಬೇಕಾದ್ರೆ ಒಂದು ಸರ್ತಿ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಹಾಕ್ಕೊಳ್ಳಿ. ಅದೇ ರೀತಿ ಇವಾಗ ಸೆರಗಿಗೂ ಕೂಡ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಹಾಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕದು ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಯಾಕೆಂದರೆ ನೆರಿಗೆಗಳೆಲ್ಲ ಚೆನ್ನಾಗಿ ಕಾಣ್ತಾ ಇದ್ದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆದ್ದರಿಂದ ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳಿ. ನನ್ನ ಬಾರ್ಡ್ರ್ ಸ್ವಲ್ಪ ಚಿಕ್ಕದಿದೆ, ಆದ್ದರಿಂದ ಚಿಕ್ಕ ನೆರಿಗೆಗಳನ್ನೇ ಮಾಡ್ಕೊಳ್ತಿದ್ದೀನಿ. ಹಾಗೆ ಉದ್ದನೂ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉದ್ದ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉದ್ದ ಇದ್ದರೆ ನಮಗೆ ಯಾವ ಥರ ಬೇಕಾದ್ರೂ ಚೇಂಜ್ ಮಾಡ್ಕೊತಾ ಇರ್ಬೋದು. ಚಿಕ್ಕದಾದರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನೊಂದು ಬಾರಷ್ಟಿಗಿನ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲನೂ ಚಿಕ್ಕದಾಗಿ ಮಾಡ್ಕೊಂಡಾದಮೇಲೆ ಇದಕ್ಕೂ ಕೂಡ ಒಂದು 2 ರಿಂದ 3 ಜಾಗದಲ್ಲಿ ಕ್ಲಿಪ್ ಹಾಕ್ಕೋಬೇಕು. ನೆರಿಗೆಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡಾದಮೇಲೆ ಕ್ಲಿಪ್ ಹಾಕ್ಕೋಬೇಕು. ನಿಮ್ಗೆ ಯಾವ ರೀತಿ ನೆರಿಗೆ ಹಾಕ್ಕೊಳ್ಳೋದು ಈಸಿನೋ ಆ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಕೆಳಗಡೆ ಕುತ್ಕೊಂಡು ಹಾಕ್ತೀನಿ, ಇಲ್ಲ ನಿಂತ್ಕೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೇಗನೆ ಆಗಿಬಿಡುತ್ತೆ. ಹಾಗೆ ಈ ನೆರಿಗೆ ಒಂದು ಹಾಕ್ಕೊಂಡ್ರೆ ಸ್ಯಾರಿ ಉಡ್ಸೋದೆಲ್ಲ ಸ್ವಲ್ಪ ಬೇಗನೆ ಆಗೋಗ್ಬಿಡುತ್ತೆ. ನೋಡಿ, ಈಗ ಸೆರಗದು ಕೂಡ ಎಲ್ಲ ಕ್ಲಿಪ್ ಹಾಕಿದ್ದಾಯಿತು. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕ್ಲಿಪ್ ಹಾಕ್ಕೊಂಡು ಟೈಟಾಗಿ ಇಟ್ಕೋಬೇಕು. ಸ್ಯಾರಿ ಉಡಿಸ್ಬೇಕಾದ್ರೆ ಕ್ಲಿಪ್ಸ್ನೆಲ್ಲ ತೆಕ್ಕೊಂಡು ಬರೋಣ. ನೋಡಿ, ಈಗ ಸ್ಯಾರಿಗೆಲ್ಲ ನೆರಿಗೆ ಹಾಕ್ಕೊಂಡಿದ್ದಾಯಿತು. ಇದು ಮುಗೀತು ಅಂದರೆ ಬೇಗ ಸೀರೆ ಉಡಿಸ್ಕೊಂಡ್ಬಿಡ್ಬೋದು. ಸ್ಯಾರಿ ಎಲ್ಲ ನೆರಿಗೆ ಎಲ್ಲ ಮಾಡಿಕೊಂಡು ಈಗ ಬಿಂದಿಗೆಗೆ ಕಟ್ಕೊಳ್ಳೋಂಥ ಟೈಮ್. ನಾನಿಲ್ಲಿ ಸ್ಟೀಲ್ ಬಿಂದಿಗೆ ತೊಗೊಂಡಿದ್ದೀನಿ, ಚಿಕ್ಕದೇ ಇದು ಸಿಂಗಲ್ ಬಿಂದಿಗೆ ತೊಗೊಂಡಿದ್ದೀನಿ. ಇದನ್ನೇ ಬೇಕಾದ್ರೆ ಡಬಲ್ ಬಿಂದಿಗೆಯಲ್ಲೂ ಕಟ್ಕೋಬೋದು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇನ್ನೊಂದು ಯಾವುದನ್ನ ವಿಡಿಯೋದಲ್ಲಿ. ಈಗ ಸ್ಯಾರಿ ನೆರಿಗೆ ಎಲ್ಲ ಇಟ್ಕೊಂಡಿದ್ವಲ್ಲ, ಈಗ ಅದನ್ನು ಮಧ್ಯಕ್ಕೆ ತೊಗೊಳ್ತಿದ್ದೀನಿ. ಅಂದರೆ ಆ ಕಡೆ ಈ ಕಡೆ ಹಾಕ್ಕೊಂಡು ಮಧ್ಯ ಪಿನ್ ಹಾಕ್ಕೋಬೇಕಲ್ವ ನಾವು, ಆದ್ದರಿಂದ ಈ ರೀತಿ ಭಾಗ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. 2 ಒಂದೇ ಲೆವೆಲ್ ಬರಬೇಕು ಅಂದರೆ ಮಧ್ಯ ಸಮಪಾಲಕ್ಕೆ ತೊಗೊಂಡು 2 ಮಧ್ಯ ತೊಗೋಬೇಕು. ಆದರೆ ನಾನಿಲ್ಲಿ 2 ಸ್ಟೆಪ್ ಬರೋ ಥರ ಮಾಡ್ತಿರೋ ಕಾರಣ ನಾನಿಲ್ಲಿ ಒಂದು ಮೇಲೆ ಒಂದು ಕೆಳಗಡೆ ಬರೋ ಥರ ಮಾಡ್ಕೊಳ್ತಿದ್ದೀನಿ. ಆದರೆ ನಾನಿಲ್ಲಿ ಬಾರ್ಡರ್ನ ಹೈಲೈಟ್ ಮಾಡ್ತಿದ್ದೀನಿ, ಅಂದರೆ ಬಾರ್ಡರ್ ಮಾತ್ರ ಕಾಣೋ ಥರ ಮಾಡ್ಕೊಳ್ಳೋಣ ಅಂತ. ಆದ್ದರಿಂದ ಬಾರ್ಡರ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿ ನೋಡಿಕೊಂಡು 2ನೇ ಸ್ಟೆಪ್ನ ತೊಗೊಂಡಿದ್ದೀನಿ. ನೋಡಿ, ನಾನು ತೋರಿಸ್ತಿದ್ದೀನಿ ನಿಮಗೆ. ಈ ರೀತಿ ಮಾಡಿಕೊಂಡು 2 ಬಾರ್ಡರನ್ನು ಕೂಡ ನೀಟಾಗಿ ಬರುತ್ತೆ, ಹಾಗೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಆದ್ದರಿಂದ ಈ ರೀತಿ ಮಾಡಿದ್ದೀನಿ. ಈ ನೆರಿಗೆನೆಲ್ಲ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಕರೆಕ್ಟಾಗಿ ಇದೆಯಾ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಹಾಗೆ 2ಕ್ಕೂ ಕೂಡ ಸೂಜಿ ದಾರದಲ್ಲಿ ಹೊಲ್ಕೊಂಡ್ರೂ ಆಯಿತು ಅಲ್ಲಿ. ಹಾಗೆ ಇಲ್ಲ ಅಂದರೆ ಒಂದು ಸೇಫ್ಟಿ ಪಿನ್ ಹಾಕಿದ್ರೂ ಆಗುತ್ತೆ. ಪಿನ್ನು ಕೆಲವರು ಸ್ಯಾರಿ ಹಾಳಾಗುತ್ತೆ ಅನ್ನೋರು ಈ ಥರ ಸೂಜಿ ದಾರದಲ್ಲಿ ಹೊಲ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಸೆರಗನ್ನ ಈ ರೀತಿ ವಿ ಶೇಪ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಎಲ್ಲ ಬಾರ್ಡರ್ನೇ ಹೈಲೈಟ್ ಮಾಡೋದ್ರಿಂದ ಈ ಥರ ವಿ ಶೇಪ್ಗೆ ಬಾರ್ಡರ್ ಹೈಲೈಟ್ ಕಾಣೋ ಥರ ಮಾಡಿದ್ದೀನಿ. ಹಾಗೆ ಇನ್ನು ನೋಡಿ, ಎಷ್ಟೊಂದು ಸೆರಗಿದೆಯಲ್ಲ, ಇದನ್ನು ಕೂಡ ತೋರಿಸ್ತೀನಿ. ಈಗ ನಾವು ಸೆರಗು ಹಾಕ್ಕೊಂಡ್ರೆ ಯಾವ ರೀತಿ ಬರುತ್ತೋ ಆ ರೀತಿ ಬರೋ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಡ್ ಬರಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ.
ಲೆಫ್ಟ್ ಸೈಡ್ ಬೇಕಂದರೆ ಲೆಫ್ಟ್ ಸೈಡ್ ತೊಗೋಬೋದು, ರೈಟ್ ಸೈಡ್ ಬೇಕು ಅಂದರೆ ರೈಟ್ ಸೈಡ್ ತೊಗೋಬೋದು. ಯಾವ ಸೈಡ್ ಚೆನ್ನಾಗಿ ಕಾಣುತ್ತೆ ಅಂದರೆ ಆ ಸೈಡ್ ಹಾಕ್ಕೊಳ್ಳಿ. ನೋಡಿ ನಾನು ಆ ಸೆರಗನ್ನು ಕೂಡ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ. ಆ ವಿ ಶೇಪ್ ಮಧ್ಯ ಸ್ವಲ್ಪ ಎಕ್ಸ್ಟ್ರಾ ಇತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಬೇಕಾದ್ರೆ ಹಿಂದೆಯಿಂದ ತೊಗೋಬೋದು. ಸ್ವಲ್ಪ ಪಿಂಕ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಆ ರೀತಿ ಮಾಡಿದ್ದೀನಿ. ನಿಮ್ಗೆ ಹಂಗೆ ಇಷ್ಟ ಇಲ್ಲ ಅಂದರೆ ಬೇಕಾದರೆ ಬ್ಯಾಕ್ ಸೈಡ್ ತೊಗೊಂಡ್ರೂ ಆಗುತ್ತೆ. ಹಾಗೆ ಅಲ್ಲಿ ಸೆರಗ ಹಾಕೋಕ್ಕೆ ಮುಂಚೆ ಒಂದು ಪಿನ್ ಬೇಕಾದರೆ ಹಾಕೋಬೋದು, ಅಥವಾ ಗುಂಡು ಪಿನ್ ಬರುತ್ತಲ್ಲ ಅದನ್ನು ಚುಚ್ಕೋಬೋದು. ಆದರೆ ನಾನಿಲ್ಲಿ ಏನೂ ಹಾಕಿಲ್ಲ, ಯಾಕೆಂದರೆ ಬಾರ್ಡ್ರು ಡಾಪ್ ಕಟ್ಟೋದ್ರಿಂದ ಏನು ಬೇಕಾಗಲ್ಲ ಅಂತ ಹಂಗೆ ಬಿಟ್ಟಿದ್ದೀನಿ. ಹಾಗೆ ಈ ವಿ ಶೇಪ್ ಹತ್ರ ಒಂದು ಸೇಫ್ಟಿ ಪಿನ್ನ ಟೈಟಾಗಿ ಹಾಕ್ಕೋಬೇಕು. ಈ ವಿ ಶೇಪ್ ಅನ್ನೋದಿಲ್ಲ ಅದನ್ನು ಆ ಕಡೆ ಈ ಕಡೆ ಕದಲಬಾರ್ದು, ಆ ರೀತಿ ಪಿನ್ ಮಾಡ್ಕೋಬೇಕು. ಆವಾಗ ನೋಡೋಕ್ಕೆ ಒಳ್ಳೆ ಲುಕ್ ಕೊಡುತ್ತೆ. ಹಾಗೆ ಬಾರ್ಡರು ಕೂಡ ಕದಲಲ್ಲ, ಆ ಶೇಪ್ ಚೆನ್ನಾಗಿ ಕಾಣುತ್ತೆ. ಆದ್ದರಿಂದ ಟೈಟಾಗಿ ಪಿನ್ ಹಾಕ್ಕೋಬೇಕಲ್ಲಿ. ಹಾಗೆ ಇಲ್ಲಿ ಅಲ್ಲೂ ಕೂಡ ಬೇಕಾದರೆ ಒಂದು ಪಿನ್ ಹಾಕ್ಕೋಬೋದು, ಅದು ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಏನು ಹಾಕ್ತಿಲ್ಲ, ನಾನು ಡಾಪ್ ಕಟ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ತೀನಿ. ನಮಗೆ ಹೈಟು ಕೂಡ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ತುಂಡುಕ್ಕೆ ಇದ್ದರೆ ಚೆನ್ನಾಗಿ ಕಾಣುತ್ತೆ, ಆದ್ದರಿಂದ ನಾನು ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದೀನಿ. ನಿಮಗೇನು ಉದ್ದ ಬೇಕು ಅಂದರೆ ಒಂದು ರೌಂಡ್ ತೊಗೊಂಡ್ವಲ್ಲ ಅದನ್ನು ತೆಗಿಬೋದು. ಈಗ ನೋಡಿ ಮುಖವಾಡ ಬರುತ್ತಲ್ಲ ಲಕ್ಷ್ಮೀದು, ಅದನ್ನು ಇಟ್ಟಾದಮೇಲೆ ದೇವ್ರಿಗೆ ಅಂತ ಇಟ್ಟಿರೋಂಥ ಒಡವೆಗಳನ್ನೆಲ್ಲ ಹಾಕ್ಕೋಬೋದು. ಈಗ ಸ್ವಲ್ಪ ಅಲಂಕಾರ ಮಾಡ್ಕೊಳ್ತಿದ್ದೀನಿ. ಆ ವಿ ಶೇಪ್ ಹತ್ರನೇ ಒಂದು ನೆಕ್ ಪೀಸ್ ಹಾಕ್ತೀನಿ, ಅದು ಕೂಡ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಎಲ್ಲ ಲಕ್ಷ್ಮೀದೇನೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ವರ್ಷ ಒಂದೊಂದು ತೊಗೊಳ್ತೀನಲ್ಲ ದೇವ್ರಿಗೆ ಅಂತ, ಆ ಒಡವೆಗಳನ್ನೇ ಯೂಸ್ ಮಾಡ್ತಿದ್ದೀನಿ. ಹಾಗೆ ನೋಡಿ ಈಗ ಡಾಬ್ ಕಟ್ಟೋಕ್ಕೂ ಮುಂಚೆ ಈ ಬಾರ್ಡರ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಿದ್ದೀನಿ. ಅದೇ ರೀತಿ ಈ ಡಾಬನ್ನ ಒಂದು ದಾರದ ಫಸ್ಟ್ ಕಟ್ಕೊಂಡು ಟೈಟಾಗಿ ಆಮೇಲೆ ಡಾಬ್ ಕಟ್ಕೋಬೋದು. ಈ ಡಾಬ್ ಕಟ್ಬೇಕಾದ್ರೆ ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ. ಆ ಸೊಂಟದ ಶೇಪ್ ಬರುತ್ತೆ, ಆದ್ದರಿಂದ ಟೈಟಾಗಿ ಕಟ್ಕೊಂಡ್ರೆ ನೋಡೋಕ್ಕೆ ಒಳ್ಳೆ ಲುಕ್ ಕೊಡುತ್ತೆ. ನೋಡಿ ಈಗ ನಿಜವಾಗ್ಲೂ ಸೊಂಟ ಕೂರಿಸ್ದಂಗೆ ಇದೆಯಲ್ಲ, ಆ ರೀತಿ ಬರುತ್ತೆ ಟೈಟಾಗಿ ಕಟ್ಕೊಂಡ್ರೆ. ಆದ್ದರಿಂದ ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕಟ್ಕೋಬೇಕು. ಕಟ್ಕೊಂಡಾದಮೇಲೆ ಪ್ರತಿಯೊಂದು ನೆರಿಗೆನೂ ನೀಟಾಗಿ ಮಾಡ್ಕೋಬೇಕು. ಇದಕ್ಕೆ ಮಾತ್ರ ಟೈಮ್ ಕೊಡಬೇಕು, ಯಾಕೆಂದರೆ ನಾವು ಆಗಲಿಂದ ಸುಮ್ಮನೆ ಕಟ್ಟಿದ್ವಲ್ಲ. ಈಗ ಪ್ರತಿಯೊಂದು ನೆರಿಗೆನೂ ನೀಟಾಗಿ ಕೂರಿಸ್ಕೊಂಡು ಲಕ್ಷ್ಮಿಗೆ ಅಲಂಕಾರ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ರೀತಿ ಪ್ರತಿಯೊಂದು ನೆರಿಗೆನೂ ನೀಟಾಗಿ ಕೂರಿಸ್ಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚೆನ್ನಾಗಿ ಕೂರಿಸ್ಕೊಳ್ಳಿ. ಇನ್ನೂ ಅಗಲವಾಗಿ ಬೇಕಾದರೂ ಮಾಡ್ಕೋಬೋದು. ಅದೇ ರೀತಿ ಐರನ್ ಮಾಡೋದು ಕೂಡ ಒಂದು ಸರ್ತಿ ಮರಿಬೇಡಿ. ಹೊಸ ಸೀರೆ ಆದರೂ ಕೂಡ ಒಂದು ಸರ್ತಿ ಐರನ್ ಮಾಡಿ ಉಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.